ಈಗಾಗಲೇ ವಿರಾಮಕ್ಕೂ ಮುನ್ನ ನಮ್ಮ ಜೊತೆ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಮಾತನಾಡ್ತಾ ಇದ್ರು, ಹಲವಾರು ವಿಚಾರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಮತ್ತೊಬ್ಬರು ಅತಿಥಿ ಕೂಡ ನಮ್ಮ ಜೊತೆ ಇವಾಗ ಜಾಯ್ನ್ ಆಗಿದ್ದಾರೆ. ಮೈಸೂರಿನಿಂದ ವಿದ್ವಾಂಸರು, ಪ್ರಾಧ್ಯಾಪಕರು ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು. ಗುರುಗಳೇ ನಮಸ್ತೆ. ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ, ನನ್ನ ಜೊತೆ ಮಮತಾ ಕೂಡ ಇದ್ದಾರೆ. ಇವತ್ತಿನ ದಿನದ ಮಹತ್ವ, ಅಯೋಧ್ಯೆಯಲ್ಲಿ ನಡೀತಾ ಇರತಕ್ಕಂಥ ಧರ್ಮ ಧ್ವಜಾರೋಹಣದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಗುರುಗಳೇ. ಅದರ ಹಿನ್ನೆಲೆಯ ಬಗ್ಗೆ, ಅಂದರೆ ಸನಾತನ ಧರ್ಮದಲ್ಲಿ ಈ ಧರ್ಮ ಧ್ವಜಾರೋಹಣದ ಉಲ್ಲೇಖಗಳು ಎಲ್ಲೆಲ್ಲಿ ಸಿಗುತ್ತೆ, ಇದರ ಹಿನ್ನೆಲೆ ಏನು ಅಂತ. ನಮಸ್ಕಾರ ಅರವಿಂದ್ ಮತ್ತು ಮಮತಾ ಅವರೇ. ಎಲ್ಲರಿಗೂ ಇವತ್ತು ಒಂದು ವಿಶೇಷವಾದ ದಿನ ಭಾರತೀಯರಿಗೆ. ಯಾಕೆಂದರೆ ಅಸ್ಮಿತೆಯ ಪ್ರತೀಕವಾದಂತಹ ರಾಮ ಮಂದಿರ ಇವತ್ತು ಪುನರ್ಸ್ಥಾಪಿತ ವೈಭವವಾಗ್ತಾ ಇದೆ, ಪೂರ್ಣವಾಗ್ತಾ ಇದೆ. ಅಂದರೆ ಪೂರ್ಣತ್ವ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಒಂದು ದೇವಸ್ಥಾನಕ್ಕೆ ನಾಗರ ಶೈಲಿಯಲ್ಲಿ ಪ್ರಮುಖವಾಗಿ ಅದರ ಮೇಲೆ ಧ್ವಜವನ್ನು ಸ್ಥಾಪನೆ ಮಾಡಿದಾಗ ಪೂರ್ಣತ್ವ ಬರುತ್ತೆ. ಯಾಕೆ ಅಂತ ಕೇಳಿದ್ರೆ, ಉತ್ತರ ಭಾರತದ ಕ್ರಮದಂತೆ ನೀವು ಪೂರಿ ಜಗನ್ನಾಥಲ್ಲಿ ನೋಡ್ತಾ ಇರ್ಬೋದು, ದ್ವಾರಕಾಧೀಶ ಮಂದಿರ ಗುಜರಾತಲ್ಲಿ ನೋಡ್ಬೋದು, ಇಲ್ಲೆಲ್ಲ ಧ್ವಜ ಇರಬೇಕು ಅಂತ, ಕಲಶದ ಪಕ್ಕದಲ್ಲಿಯೇ ಧ್ವಜ ಇರಬೇಕು ಅಂತ. ಧ್ವಜ ಇದ್ರೇ ಅದು ಪೂರ್ಣತ್ವ ಮತ್ತು ಸ್ವಾತಂತ್ರ್ಯದ ಸಂಕೇತ. ಒಂದು ದೇವಸ್ಥಾನ ಅಂದರೆ ಒಂದು ಮನುಷ್ಯ ಇದ್ದಂಗೆ, ಮನುಷ್ಯನ ತಲೆಯ ಮೇಲೆ ಇರುವ ಆ ಕೂದಲಿನ ಮೇಲೆ ಹಾರಾಡುವಾಗ ಸ್ವಾತಂತ್ರ್ಯ ಇರುತ್ತಲ್ಲ, ಅದರ ಪ್ರತೀಕ ಅದು, ಶಿಖಾ ಸ್ವಾತಂತ್ರ್ಯ. ಸೊ ಹಾಗಾಗಿ ಧ್ವಜ ಇರಬೇಕು ಅಂತ. ಈ ಧ್ವಜದ ಉಲ್ಲೇಖಗಳು ನಮಗೆ ವೇದದ ಕಾಲದಿಂದನೇ ಬರುತ್ತೆ. ವೇದಗಳಲ್ಲಿಯೇ ಧ್ವಜದ ಉಲ್ಲೇಖಗಳು ಬರ್ತದೆ. ರಾಮಾಯಣದಲ್ಲಿ ಧ್ವಜದ ಉಲ್ಲೇಖ ಬರ್ತದೆ. ಮಹಾಭಾರತದಲ್ಲಿ ನಿಮಗೆ ಗೊತ್ತಿರಬಹುದು, ಕೃಷ್ಣನ ಸಾರಥಿಯಾಗಿದ್ದಂತಹ ಅರ್ಜುನರ ರಥದ ಮೇಲೆ ಹನುಮಧ್ವಜ ಇತ್ತು ಅಂತ ಬರ್ತದೆ. ದುರ್ಯೋಧನನಿಗೆ ಉರಗಧ್ವಜ, ಸರ್ಪದ ಧ್ವಜ ಇತ್ತು ಅಂತ ಬರ್ತದೆ. ಹೀಗೆ ಧ್ವಜ ಅತ್ಯಂತ ಪ್ರಧಾನವಾದದ್ದು. ಇದನ್ನು ಧ್ವಜದ ಲಕ್ಷಣವನ್ನು ಬೃಹತ್ ಸಂಹಿತೆಯಲ್ಲಿ ಹೇಳಲಾಗಿದೆ, ಆಗಮಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗಾಗಿ ಧ್ವಜ ಇಲ್ಲದೆ ಹೋದರೆ ದೇವಸ್ಥಾನ ಪೂರ್ಣ ಆಗೋದಿಲ್ಲ. ಹಾಗಾಗಿ ರಾಮ ಮಂದಿರ ಪೂರ್ಣವಾಗಿರಲಿಲ್ಲ, ಇವತ್ತಿಗೆ ಪೂರ್ಣವಾಗ್ತಾ ಇದೆ. ಹೀಗೆ ಧ್ವಜ ಅನ್ನೋದು ಏನಪ್ಪ ಅಂತ ಕೇಳಿದ್ರೆ, ಮನುಷ್ಯನ ತಲೆಯ ಮೇಲೆ ಒಂದು ಹೂವನ್ನು ಇಟ್ಕೊಂಡ್ರೆ ಹೇಗೆ ಪೂರ್ಣತ್ವ ಆಗುತ್ತೋ ಹಾಗೆ ಪೂರ್ಣತ್ವದ ಸಂಕೇತ ಈ ಧ್ವಜ. ಸೊ ಹಾಗಾಗಿ ಇವತ್ತು ಮೋದಿಯವರು ಈ ಧ್ವಜವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ರಾಮ ಮಂದಿರ ಪೂರ್ಣವಾಗುತ್ತೆ. ಓಕೆ, ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೇ, ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು. ತ್ರಿಕೋನಾಕಾರದ ಧ್ವಜವನ್ನು ನಾವು ಗಮನಿಸ್ತಾ ಇದ್ದೀವಿ. ನಾರ್ಮಲ್ ಆಗಿ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಆಕಾರದ ಧ್ವಜಗಳನ್ನು ನೋಡ್ತೀವಿ. ಈ ತ್ರಿಕೋನಾಕಾರದ ಬಗ್ಗೆ ಆಗಮಶಾಸ್ತ್ರ ಇರ್ಬೋದು, ವೈದಿಕ ಶಾಸ್ತ್ರ ಇರ್ಬೋದು, ಏನು ಹೇಳುತ್ತೆ ಅಂತ ಒಂದು. ಎರಡನೇದು, ಸೂರ್ಯನ ಚಿಹ್ನೆಯನ್ನು ನಾವು ಗಮನಿಸ್ತಾ ಇದ್ವಿ. ಸೂರ್ಯನ ಚಿಹ್ನೆ ರಾಮ ಸೂರ್ಯನ ವಂಶಸ್ಥ ಅನ್ನೋ ಕಾರಣಕ್ಕ, ಅಥವಾ ಹಿಂದೂ ಧರ್ಮ ಸೂರ್ಯ ಇರೋ ತನಕ ಇರುತ್ತೆ ಅನ್ನೋ ಕಾರಣಕ್ಕ? ನಿಮ್ಮ ಪ್ರಶ್ನೆ ಸರಿಯಾಗಿದೆ. ಎರಡು ಥರನೂ ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ ಈ ತ್ರಿಕೋನಾಕಾರ ಯಾವುದಕ್ಕಾಗಿ ಬಂದಿದೆ ಅಂತ ನೋಡಬೇಕು. ನಮ್ಮಲ್ಲಿ ಈ ತ್ರಿಕೋನ ಅನ್ನೋದು ಶಕ್ತಿಯ ಸಂಕೇತ. ಸೊ ಈ ಪ್ರಪಂಚದಲ್ಲಿ ನಾವು ಹಿಂದೂ ಸನಾತನ ಧರ್ಮದಲ್ಲಿ 3 ವಿಚಾರಗಳನ್ನು ಹೇಳ್ತೀವಿ. ಅಂದರೆ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರ ಅನ್ನುವಂಥದ್ದು. ಸೊ ಈ ಪ್ರಪಂಚವೇ ತ್ರಿಕೋನದಿಂದ ಕೂಡಿದೆ ಅಂತ. ನಾವು ನಮ್ಮ ಮನುಷ್ಯರ ವಿಚಾರದಲ್ಲೂ ತಗೊಂಡ್ರೆ, 2 ಕಿಡ್ನಿಯಿಂದ ಬ್ರಹ್ಮರಂಧ್ರಕ್ಕೆ ಒಂದು ಗೆರೆಗಳನ್ನು ಎಳೆದ್ರೆ ತ್ರಿಕೋನ ಬರುತ್ತೆ, ಮಧ್ಯದಲ್ಲಿ ಹೃದಯ ಇದೆ. ಸೊ ತ್ರಿಕೋನ ಅನ್ನೋದು ಶಕ್ತಿಯ ಸಂಕೇತ, ಲಕ್ಷ್ಮಿಯ ಸಂಕೇತ ಮತ್ತು ತಾಯಿ ಜಗಜ್ಜನನಿಯ ಸಂಕೇತ. ಸೊ ತ್ರಿಕೋನದಿಂದಲೇ ಎಲ್ಲವೂ ನಿರ್ವಾಹ ಆಗುತ್ತೆ ಅನ್ನೋದೇ ನಮ್ಮ ಮೂಲ ಪರಿಕಲ್ಪನೆ. ಆದ್ದರಿಂದ ನೀವು ಯಾವುದೇ ಮಂಡಲಗಳನ್ನು ಬರೆದ್ರೂ ಕೂಡ, ವೃತ್ತಮಂಡಲ ಬರೀರಿ, ಯಾವುದೇ ಬರೆದ್ರು ಆರಂಭದಲ್ಲಿ ತ್ರಿಕೋನದಿಂದ ಆರಂಭವಾಗುತ್ತೆ. ಸೊ ಹಾಗಾಗಿ ಭಗವದ್ ಧ್ವಜ ಅಂತ ಬಂದಿರೋದು ಸನಾತನ ಧರ್ಮದ ಶಕ್ತಿಯ ಸಂಕೇತವಾಗಿ ಈ ತ್ರಿಕೋನ ಬಂದಿದೆ. ಆ ತ್ರಿಕೋನದಲ್ಲೇ ನೀವು ಲಲಿತಾ ಸಹಸ್ರನಾಮ ತಗೊಳ್ಳಿ, ಲಕ್ಷ್ಮೀ ಸಹಸ್ರನಾಮ ತಗೊಳ್ಳಿ, ಯಾವುದೇ ಮಂಡಲ ತಗೊಳ್ಳಿ, ಅಲ್ಲಿ ತ್ರಿಕೋನ ರೂಪದಲ್ಲಿರುವಂತಹ ದೇವರನ್ನೇ ನಾವು ಇದನ್ನು ಮಾಡುವಂತಹದ್ದು. ಸೊ ಹಾಗಾಗಿ ತ್ರಿಕೋನ ಒಂದು ರೀತಿಯಾಗಿ ಧ್ವಜದ ಸಂಕೇತವಾಗಿ ಬಂದಿದೆ, ಶಕ್ತಿಯ ಸಂಕೇತ. ಇನ್ನೊಂದು ನೀವು ಕೇಳಿದ್ದು ಸೂರ್ಯ. ಈ ಸೂರ್ಯ ಸನಾತನ ಧರ್ಮದ ಸಂಕೇತವೇ ಅಥವಾ ರಾಮ ವಂಶದ ಸಂಕೇತವೇ ಅಂತ? ಎರಡೂ ಹೌದು. ಸೂರ್ಯ ಈ ಜಗತ್ತಿನ ಸೃಷ್ಟಿಯ ಸಂಕೇತ ಮತ್ತು ರಾಮನ ಪೂರ್ವಜರ ಸಂಕೇತ. ಆದರೆ ಇಲ್ಲಿ ಮಾಡಿರೋದು ಧ್ವಜದಲ್ಲಿ ಸೂರ್ಯ ಇರೋ ತನಕ ಇದಿರಲಿ ಅನ್ನೋದಕ್ಕಿಂತ ಹೆಚ್ಚಾಗಿ
ಸೂರ್ಯ ಆ ರಾಮ ವಂಶದ ಮೂಲ ಪುರುಷ, ಹಾಗಾಗಿ ಅದಕ್ಕೆ ವಿವಸ್ವಾನ್ ಅಂತ ಹೆಸರು. ಅದರ ಪ್ರತೀಕವಾಗಿ ರಾಮನ ವಂಶದ ಮೂಲ ಪುರುಷನ ಸಂಕೇತವಾಗಿ ಸೂರ್ಯನನ್ನು ಹಾಕಿದ್ದಾರೆ. ಆದರೆ ಆ ಸೂರ್ಯ ಮಂಡಲದ ಮಧ್ಯದಲ್ಲಿ ಒಂದು ಓಂಕಾರ ಇದೆ. ಹೌದು. ಈ ಓಂಕಾರ ಅನ್ನೋದು ಹಿಂದೂ ಧರ್ಮದ ಮೂಲ. ಇದು ಸೃಷ್ಟಿಯ ಆದಿಯಲ್ಲಿ ಯಾವುದಾದ್ರೂ ಶಬ್ದ ಇದ್ದರೆ ಅದು ಓಂಕಾರ ಶಬ್ದ ಅಂತ ಹೇಳ್ತಾರೆ. ಈ ಪ್ರಕೃತಿನಲ್ಲೇ ಇರುವ ಶಬ್ದದ ಹೆಸರೇ ಓಂಕಾರ. ಅಕಾರ ಉಕಾರ ಮಕಾರವಾಗಿರುವಂತಹದ್ದು. ಆ ಓಂಕಾರದ ಸ್ವರೂಪವಾಗಿ ಸನಾತನ ಧರ್ಮದ ಆರಂಭದ ಸಂಕೇತವಾಗಿ ಓಂಕಾರವನ್ನು ಹಾಕಿದ್ದಾರೆ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಸೂರ್ಯ ಇರೋ ತನಕನೂ ಈ ಸನಾತನ ಧರ್ಮ ಇದ್ದೇ ಇರುತ್ತೆ ಅಂತ ತೋರಿಸೋದಕ್ಕೋಸ್ಕರ ಸೂರ್ಯ ಮಂಡಲದ ಮಧ್ಯದಲ್ಲಿ ಓಂಕಾರ ಇದೆ. ಹಾಗಾಗಿ ತ್ರಿಕೋನ ಶಕ್ತಿಯ ಸಂಕೇತ, ಓಂಕಾರ ಸನಾತನ ಧರ್ಮದ ಸಂಕೇತ. ಹಾಗೆ ಇಬ್ಬರು ಸಂಪರ್ಕದಲ್ಲಿರಿ, ನಿಮ್ಮಿಬ್ಬರ ಜೊತೆ ಮಾತುಕತೆ ಮತ್ತೆ ಮುಂದುವರಿಯುತ್ತೆ. ಒಟ್ಟಾರೆ ಒಂದು ಧ್ವಜವನ್ನು ತಯಾರು ಮಾಡಿ ಆ ಧ್ವಜವನ್ನು ರಾಮ ಮಂದಿರದ ಮೇಲೆ ಇವತ್ತೇನು ಆರೋಹಣ ಮಾಡ್ತಾರೆ, ಅದರ ಹಿನ್ನೆಲೆ ಏನು ಮತ್ತು ಯಾತಕ್ಕೋಸ್ಕರ ಇದನ್ನು ಮಾಡಲಾಗ್ತಾ ಇದೆ?